ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಸೋಮವಾರ ಫಂಕ್ಷನ್ ಇದೆ ಊರಲ್ಲಿ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸೊ ಇವತ್ತು ಫಂಕ್ಷನ್ ವ್ಲಾಗ್ನ ಹಾಕ್ತಾ ಇದ್ದೀನಿ. ಕಂಪ್ಲೀಟ್ ಫಂಕ್ಷನ್ನ ನಾನೇನಿಲ್ಲಿ ಶೂಟ್ ಮಾಡಲಿಕ್ಕೆ ಹೋಗಿಲ್ಲ. ಮೇಯ್ನ್ ಇಲ್ಲಿ ನನ್ನ ಇನ್ಲಾಸ್ ಮನೆ ಹೇಗಿದೆ ಅನ್ನೋದನ್ನು ನಾನು ಶೂಟ್ ಮಾಡಿದ್ದೀನಿ. ನೆನ್ನೆ ವಿಡಿಯೋದಲ್ಲಿ ಔಟ್ಲುಕ್ನ ನೋಡಿದರೆ ಮನೆ ಮುಂಭಾಗನೇ ತುಂಬ ದೊಡ್ಡದಾಗಿ ಕಾಂಪೌಂಡು ಅಂದರೆ ಪಾರ್ಕಿಂಗ್ ಎಲ್ಲ ತುಂಬ ವ್ಯವಸ್ಥೆ ಚೆನ್ನಾಗಿದೆ. ಇದು ಎಂಟ್ರಿ ಆಗ್ತಿದ್ದ ಹಾಗೇ ಒಂದು ಸ್ವಲ್ಪ ಅಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ಸು ಅದನ್ನೆಲ್ಲ ಇಟ್ಟು ಒಂದು ಹಾಲಿಂದ ಈ ಕಡೆ ಬರ್ತಾ ಇದೆ. ಹಾಗೆಯೇ ಇಲ್ಲಿ ಸಿಂಪಲ್ಲಾಗಿ ಅಡುಗೆ ಮನೆ ಹಾಗೆ ಡೈನಿಂಗ್ ಹಾಲ್ ಇದೆ. ಇದು ಮನೆ ಕಟ್ಟಿಸಿ ಸುಮಾರು ಒಂದು 11 ವರ್ಷ ಆಗಿದೆ ಅಂತ ಅನಿಸುತ್ತೆ. ಕಿಚನಿಂದ ಈ ಕಡೆ ಬಂದರೆ ಡೈನಿಂಗ್ ಹಾಲು, 2 ರೂಮ್ ಇದೆ ಇಲ್ಲಿ. ಹಿಂಭಾಗ ಇನ್ನೊಂದು ಮನೆ ಮಾಡ್ಕೊಂಡಿದ್ದಾರೆ. ನಾನು ಫಸ್ಟ್ ಮದುವೆ ಆಗಿ ಬಂದಾಗ ಅದು ಕೊಟ್ಟಿಗೆ ಆಗಿತ್ತು. ಹಳ್ಳಿ ಮನೆ ಅಂತ ಅಂದಮೇಲೆ ಕೊಟ್ಟಿಗೆ, ಹಸು ಕರು ಎಲ್ಲ ಇದ್ದೇ ಇರುತ್ತಲ್ವ, ಹಾಗಾಗಿ. ಸೊ ಇದು ನೋಡಿ, ಅಲ್ಲೊಂದು ರೂಮು ಇಲ್ಲೊಂದು ರೂಮ್ ಆಯಿತು. ಈ ಕಡೆ ಓಣಿ ಥರ ಬಂದರೆ ಇಲ್ಲಿ ಬಾತ್ರೂಮು ಹಾಗೆ ಟಾಯ್ಲೆಟ್ ಇದೆ. ಇಷ್ಟೇ, ನಾನು ಮದುವೆ ಆಗಿ ಬಂದಾಗ ಇಷ್ಟೇ ಇದ್ದಿದ್ದು ಮನೆ. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇದು ಪೂರ್ತಿಯಾಗಿ ಅಲ್ಲೊಂದು ಹೊರಗಡೆ ಒಂದು ಬಾತ್ರೂಮ್ ಇತ್ತು, ಇದು ಕೊಟ್ಟಿಗೆ ಆಗಿತ್ತು. ಇವಾಗ ರೀಸೆಂಟಾಗಿ ಕೊಟ್ಟಿಗೆನ ಸ್ವಲ್ಪ ರಿನೋವೇಷನ್ ಥರ ಮಾಡಿಸಿ ಇಲ್ಲೂ ಒಂದು ಸಿಂಪಲಾಗಿ ಮನೆ ಥರ ಕಟ್ಟಿಸ್ಕೊಂಡಿದ್ದಾರೆ. ಇದು ಒಂದು ಚಿಕ್ಕ ಹಾಲು, ಒಂದು ರೂಮು, ಆ ಕಡೆ ಒಂದು ಅಡುಗೆ ಮನೆ. ಹಿಂಭಾಗದಲ್ಲಿ ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ ಕೊಟ್ಟಿಗೆ, ಹಸು ಕರು ಎಮ್ಮೆ ಅದನ್ನೆಲ್ಲ ಕಟ್ಕೊಳ್ಳಿಕ್ಕೆ. ಫಂಕ್ಷನ್ ಏನು ಅಂತ ಅಂದರೆ, ನನ್ನ ಬ್ರದರ್ ಇನ್ ಲಾ 2ನೇ ಮಗುದು ನಾಮಕರಣ ಇತ್ತು. ಸೊ ಹಾಗಾಗಿ ಹಿಂದಿನ ದಿನವೇ ಬನ್ನಿ ಅಂತ ಫುಲ್ ಫೋರ್ಸ್ ಮಾಡ್ತಾಯಿದ್ರು. ಬಟ್ ನಾವು ಬೆಳಗ್ಗೆ ಹೋಗಿ ಸಂಜೆ ಬಂದ್ವಿ. ಪಾಪು ಹೆಸರು ಮನ್ಹಿತಾ ಅಂತ ಇಟ್ಟಿದ್ದಾರೆ. ನಾಮಕರಣ ಶಾಸ್ತ್ರ ಫಸ್ಟೇ ಮಾಡಬೇಕಾಗಿತ್ತು, ಬರ್ತ್ಡೇ ಜೊತೆಗೆ ಒಟ್ಟಿಗೆ ಮಾಡೋಣ ಅಂತ ಅಂದ್ಕೊಂಡ್ರು. ಬಟ್ ಬರ್ತ್ಡೇ ಬಂದು ಧನುರ್ಮಾಸದಲ್ಲಿ ಬಂತು. ಹಾಗಾಗಿ ಧನುರ್ಮಾಸದಲ್ಲಿ ಏನು ಫಂಕ್ಷನ್ ಮಾಡಬಾರ್ದು ಅಂತ ಧನುರ್ಮಾಸ ಎಲ್ಲ ಮುಗಿಸಿ ಇವಾಗ 1 ಮಂತ್ ಆದ ನಂತರ ಇದು ನಾಮಕರಣ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ. ನೆನ್ನೆ ನಾನು ಸ್ಟೋರಿನಲ್ಲಿ ಒಂದು ಪೋಸ್ಟ್ ಹಾಕಿದ್ನಲ್ಲ, ಸುಮಾರು ಜನ ಸೀರೆ ಬಗ್ಗೆ ಕಮೆಂಟ್ ಹಾಕಿದ್ದೀರಾ. ಖಂಡಿತ ತಿಳಿಸ್ತೀನಿ ನಾನು ಎಲ್ಲಿ ತೊಗೊಂಡಿದ್ದು ಅಂತ. ನಾವು ಸಂಜೆ ಮನೆಗೆ ಬಂದು ಮತ್ತೆ ನನಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೆ ಪ್ರದೀಪ್ಗೆ. ಏಕೆಂದರೆ ಏನೂ ಕೆಲಸ ಮಾಡದೆ ಹೋದ್ರೂ ಸರಿ, ಜಸ್ಟ್ ಹೊರಗಡೆ ಬಿಸಿಲಿನಲ್ಲಿ ಹೋಗಿ ಬಂದಿರ್ತೀವಲ್ವ, ಸಖತ್ ಸ್ಟ್ರೈನ್ ಆಗಿರುತ್ತೆ. ಮನೆಗೆ ಬಂದು ಮತ್ತೆ ಒಂದು ಹೊತ್ತಿಗೆ ಅಡುಗೆ ಮಾಡೋದು ಅಂದರೆ ನನಗೆ ತುಂಬ ಸುಸ್ತಾಗ್ತಾಯಿತ್ತು. ಆಲ್ರೆಡಿ ಸೀರೆ ಮೇಕಪ್ಪು ಅದು ಇದು ಅಂತಲ್ಲ, ಅದರಲ್ಲೇ ಅರ್ಧ ಸೋತು ಹೋಗಿರ್ತೀವಿ ನಾವು. ಸೊ ಮತ್ತೆ ಬಂದು ಮಾಡೋಕ್ಕಾಗಲ್ಲ, ಏನಾದರೂ ಆರ್ಡರ್ ಮಾಡಿಬಿಡಿ ಅಂತ ಅಂದಿದ್ದೆ. ಸೊ ಪ್ರದೀಪ್ ಇಲ್ಲಿ ಇಬ್ರಿಗೂ ದೋಸೆ ಆರ್ಡರ್ ಮಾಡಿದರು. ಆ ಸೀರೆ ಬಂದು ನಾನು ಹಾಸನಲ್ಲಿ ರತ್ನಂ ಸಿಲ್ಕ್ಸ್ ಅಂತ ಇದೆಯಲ್ಲ, ಅಲ್ಲಿ ತೊಗೊಂಡದ್ದು. ಆನ್ಲೈನಲ್ಲೂ ಇದೆ, ಚಿನಿಯಾ ಸಿಲ್ಕ್ ಅಂತ ಹೇಳಿದ್ರೆ ಕೊಡ್ತಾರೆ ಅಂತ ಅಂದ್ಕೊತೀನಿ. ಬಟ್ ಇದೇ ರೀತಿ ಇದೇ ಕಲರು ಇದೇ ಫ್ಲೋರಲ್ ಪ್ರಿಂಟಲ್ಲಿ ಎಲ್ಲ ಬೇಕು ಅಂತ ಅನಿಸಿದ್ರೆ ನೀವು ಆನ್ಲೈನ್ ರತ್ನಂ ಸಿಲ್ಕ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಹತ್ರ ಇದ್ದರೆ ನಿಮಗೆ ಆರ್ಡರ್ ತೊಗೊಳ್ಳಿ ಬೇಕಾದ್ರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ನನಗೆ 5:15ಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಬೆಳಗ್ಗೆ ಎದ್ದು ಚಪಾತಿ ಹಾಗೆ ಹುರುಳಿ ಜಿನ್ಕ ಮಾಡಿಬಿಡೋಣ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ರೊಟ್ಟಿ ಪಲಾವು ಆ ರೀತಿ ಎಲ್ಲ ಆದರೆ ಮತ್ತೆ ತರಕಾರಿ ಎಲ್ಲ ಕಟ್ ಮಾಡಬೇಕು, ಆಗಲ್ಲ. ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಬೇಕಿದೆ. ಹಾಗಾಗಿ ಚಪಾತಿ ಮತ್ತು ಸಿಂಪಲ್ಲಾಗಿ ಹುರುಳಿ ಜಿನ್ಕ ಮಾಡೋಣ ಅಂತ ಇಲ್ಲಿ ಚಪಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 3ರಿಂದ 4 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಹಾಕಿ ಕಲಸಿಟ್ಕೊತಾ ಇದ್ದೀನಿ. ಚಪಾತಿಗೆ ಸ್ವಲ್ಪ ಸಾಫ್ಟಾಗೇ ಹಿಟ್ಟನ್ನು ಕಲಿಸ್ಕೋಬೇಕು, ತುಂಬ ಗಟ್ಟಿ ಮಾಡಬಾರ್ದು. ಹಾಗೆ ಚೆನ್ನಾಗಿ ನಾದಬೇಕು. ಇದನ್ನು ಚೆನ್ನಾಗಿ ನಾದದಷ್ಟು ನಮಗೆ ಚಪಾತಿ ತವ ಮೇಲೆ ಹಾಕ್ತಿದ್ದ ಹಾಗೇ ಉಬ್ಬಿ ಬರುತ್ತೆ ಚೆನ್ನಾಗಿ. ಈ ರೀತಿ ಚೆನ್ನಾಗಿ ನಾದಿದ ನಂತರ ಅದನ್ನು ಮುಚ್ಚಿಟ್ಬಿಟ್ಟು ಹುರುಳಿ ಜಿನ್ಕಕ್ಕೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಹುರುಳಿ ಜಿನ್ಕ ಅಂತ ಎಷ್ಟು ಜನಕ್ಕೆ ಗೊತ್ತು ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಕಡೆ ಎಲ್ಲ ಕಾಮನ್ ಆಗಿ ಮಾಡ್ತೀವಿ. ಇದು ಚಪಾತಿ ಜೊತೆ, ರೊಟ್ಟಿ ಜೊತೆ, ದೋಸೆ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದೇನು ಪೌಡರ್ನ ನಾನು ನೀರಲ್ಲಿ ಹಾಕಿ ಕಲಸಿಟ್ಕೊತಾ ಇದ್ದೀನಲ್ಲ, ಇದೇನೇ ಹುರುಳಿ ಜಿನ್ಕದ ಪೌಡರ್ ಅಂತ ಹೇಳೋದು. ಇದು ಒಂದು ಪೌಡರ್ ಇದ್ದರೆ ಸಾಕು ಮನೆಯಲ್ಲಿ. ಏನೇ ಗೊಜ್ಜಾಗಲಿ ಅದು ಫಟಾಫಟ್ ಅಂತ ಹುರುಳಿ ಜಿನ್ಕ ಮಾಡಿಬಿಡ್ಬೋದು. ತರಕಾರಿ ಏನು ಕಟ್ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ. ಹುರುಳಿ ಕಾಳು ಬರುತ್ತೆ ನೋಡಿ, ಅದನ್ನು ಬೀಸೋ ಕಲ್ಲಿನಲ್ಲಿ 2 ಭಾಗವಾಗಿ ಮಾಡಿಕೊಂಡು ಅದರ ಜೊತೆಗೆ ಧನಿಯಾ, ಕಡಲೆಬೇಳೆ, ಏನೇನೋ ಅರಿಶಿನ ಅದನ್ನೆಲ್ಲ ಹಾಕಿ ಮಿಲ್ ಮಾಡಿಸಿ ಇಡ್ತಾರೆ. ನಾನು ನೆಕ್ಸ್ಟ್ ಟೈಮ್ ಖಂಡಿತ ಆದರೆ ನನ್ನ ಚಿಕ್ಕಮ್ಮನ ಕೇಳಿ ಹೇಳಿರ್ತೀನಿ. ಯಾಕೆಂದರೆ ನನ್ನ ಚಿಕ್ಕಮ್ಮನೇ ನನಗದ್ರ ಪೌಡರ್ ಕೊಡೋದು ಮಾಡಿ. ಅವ್ರನ್ನ ಕೇಳ್ತೀನಿ ಹೇಗೆ ಮಾಡ್ತೀರಾ ಅಂತ.
ಹಾಗೆ ಅದಕ್ಕೆ ಸಿಂಪಲಾಗಿ ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಅಷ್ಟೇ ಬೇಕಾಗೋದು. ಇನ್ನು ಮಿಕ್ಕಿದೆಲ್ಲ ಒಗ್ಗರಣೆ ಸಾಮಾನು. ಅದಷ್ಟನ್ನು ರೆಡಿ ಮಾಡಿಟ್ಟು ನಾನು ಮಾರ್ನಿಂಗ್ ವರ್ಕೌಟ್ಗೆ ಹೋಗಿದ್ದೆ. ಅದನ್ನು ಮುಗಿಸಿ ಬಂದು ಮತ್ತೆ ಇಲ್ಲಿ ಹುರುಳಿ ಜಿನ್ಕಕ್ಕೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಜಿಮ್ಗೆ ಹೋಗ್ತೀರಾ ಅಂತ ಕಮೆಂಟ್ ಮಾಡ್ತೀರಾ. ನಾನು ಜಿಮ್ಗೆಲ್ಲ ಹೋಗಲ್ಲ. ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಬೆಳಗ್ಗೆ ಹೊತ್ತು ಸೈಕ್ಲಿಂಗ್ ಹೋಗ್ತೀವಿ. ಅರೌಂಡ್ ಒಂದು 14 ಕಿಲೋಮೀಟರ್ಸ್ ಆಗುವಷ್ಟು 45 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಮತ್ತೆ ವಾಪಸ್ ಮನೆಗೆ ಬರ್ತೀವಿ. ಸೊ ಅದೇ ನಮ್ಮ ಡೈಲಿ ವರ್ಕೌಟ್ ಅದು. ಆಫ್ಟರ್ 30s ನಮ್ಮ ಬಾಡಿನೂ ನಾವು ನೋಡ್ಕೋಬೇಕು ಅಲ್ವಾ. ಸೊ ಯಾವುದಾದ್ರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿನಲ್ಲಿ ನಾವು ಆ್ಯಕ್ಟಿವ್ ಇರಬೇಕು, ಇಲ್ಲಾಂದರೆ ಆಗಲ್ಲ. ಇಲ್ಲಿ ಹುರುಳಿ ಜಿನ್ಕ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯ್ತಾ ಇದ್ದ ಹಾಗೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿನ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆ 2 ಹುಳಿ ಟೊಮೊಟೊ ತೊಗೊಂಡಿದ್ದೆ ನಾನು. ಹಾಗಾಗಿ ಇಲ್ಲಿ ಹುಣಸೆ ರಸ ಹಾಕ್ತಾಯಿಲ್ಲ. ಹುಳಿ ಟೊಮೊಟೊ ಇಲ್ಲ ಜಾಮ್ ಟೊಮೊಟೊ ತೊಗೊಂಡ್ರೆ ನೀವು ಒಂದು ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ಳಿ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹುಳಿ ಟೊಮೆಟೊ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿದ ನಂತರ ಇಲ್ಲಿ ಅಚ್ಕಾರದ ಪುಡಿ ಹಾಗೆಯೇ ಧನಿಯಾ ಪುಡಿ ಮಾಡಿಟ್ಕೊಂಡಿರ್ತೀವಲ್ವ, ಕಾಳಿನ ಹಿಟ್ಟು, ಅದನ್ನು ಹಾಕ್ತಾಯಿದ್ದೀನಿ. ಅದು ಸೀಬಾರ್ದು ಅಂತ, ಸೀದೋಗಬಾರ್ದು, ಆಮೇಲೆ ಘಾಟು ಜಾಸ್ತಿ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಏನು ಪೌಡರ್ ನಾನು ಕಲಸಿಟ್ಕೊಂಡಿದ್ನಲ್ಲ ಹುರುಳಿ ಜಿನ್ಕದ ಪೌಡರ್ ಅಂತ, ಅದನ್ನು ಪೇಸ್ಟ್ ಅದನ್ನು ಇದಕ್ಕೆ ಹಾಕಬೇಕು. ಇದು ಬಿಸಿ ಆಗ್ತಾ ಗಟ್ಟಿ ಆಗ್ತಾ ಹೋಗಿಬಿಡುತ್ತೆ. ಸೊ ಹಾಗಾಗಿ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲೇ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ತುಂಬ ಹೈ ಫ್ಲೇಮ್ನಲ್ಲಿ ಇಟ್ಟರೆ ತಳಕ್ಕೆ ಕಚ್ಕೊಂಡು ಸೀದೋದಂಗೆ ಆಗಿಬಿಡುತ್ತೆ. ಇವಾಗಲೇ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಕುದೀತಾ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ, ನಿಮಗೆ ಎಷ್ಟು ಗಟ್ಟಿ ಅಥವಾ ತೆಳು ಬೇಕೋ ಅಷ್ಟು ನೀರನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಒಂದು 3 ರಿಂದ 4 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ನಾನು ಲಿಡ್ನ ಕ್ಲೋಸ್ ಮಾಡಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ಚಪಾತಿಗೆ ರೆಡಿ ಮಾಡ್ಕೋತಾ ಇದ್ದೆ. ಇವತ್ತು ಪ್ರದೀಪ್ ಸಹ ಬೇಗ ಹೋಗಬೇಕಿತ್ತು. ಹಿತೈಷ್ಗಿಂತ ಮುಂಚೆನೇ 8:15ಗೆಲ್ಲ ಹೋಗ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಚಪಾತಿನೂ ಒಟ್ಟಿಗೆ ಎಲ್ಲರಿಗೂ ಮಾಡಿಬಿಡ್ತಾ ಇದ್ದೀನಿ ಇಲ್ಲಿ. ಮತ್ತು ಒಬ್ರಿಗೊಂದ್ಸಲ ಅನ್ನೋದಾದರೆ ನನಗೂ ಸಹ ಹಿಂಸೆ ಆಗುತ್ತೆ ಅಂತ. ನೋಡಿ ಇಲ್ಲಿ ಚೆನ್ನಾಗಿ ಹುರುಳಿ ಜಿನ್ಕ ಕುದಿ ಬಂದಿದೆ. ಇಷ್ಟು ಕುದ್ರೆ ಸಾಕು. ಗಟ್ಟಿನೂ ಅಷ್ಟೇ ಇಷ್ಟೇ ಇರಬೇಕು. ತುಂಬ ತೆಳುನೂ ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಮಾಡ್ಕೋಬಾರ್ದು. ಈಗ ಚಪಾತಿಗೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋಂಥ ಹುರುಳಿ ಜಿನ್ಕ ರೆಡಿ. ಈ ಕಡೆ ಚಪಾತಿ ಒಂದು ಪೂರಿ ಮಾಡ್ತೀವಲ್ವ ಅಷ್ಟು ಒತ್ಕೊಂಡು ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಇಲ್ಲಿ ನಾನು ಟ್ರಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡಿ ಚಪಾತಿ ಅರಿತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ಚಪಾತಿ ಮಾಡೋದ್ರಿಂದ ಒಳಗಡೆ ಲೇಯರ್ ಬರುತ್ತೆ ಚೆನ್ನಾಗಿ. ಹಾಗೆಯೇ ನಾವು ಸಾಫ್ಟಾಗಿ ಕಲಿಸ್ಕೊಂಡಿರ್ತೀವಲ್ವ, ತುಂಬ ಪ್ರೆಷರ್ ಹಾಕಿ ಚಪಾತಿನ ಪ್ರೆಸ್ ಮಾಡಬೇಕು ಅಂತೇನಿಲ್ಲ. ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ರೂ ಸಾಕು, ಚೆನ್ನಾಗಿ ಅದು ನಿಮ್ಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ಚಪಾತಿನ ಅರ್ದಿಟ್ಕೋಬೋದು. ತುಂಬ ದಪ್ಪ ಮಾಡಬಾರ್ದು. ಸೈಡ್ಸಲ್ಲೂ ಅಷ್ಟೇ, ಮಧ್ಯದಲ್ಲೂ ಅಷ್ಟೇ ಚಪಾತಿ. ಈ ರೀತಿ ಇದ್ದಾಗ ಚಪಾತಿ ನಾವು ತವ ಮೇಲೆ ಹಾಕ್ತಾ ಇದ್ದ ಹಾಗೇ ಉಬ್ಬಿ ಬರುತ್ತೆ. ತುಂಬಾ ಚೆನ್ನಾಗಾಗುತ್ತೆ ಮಾತ್ರ ಚಪಾತಿ. ನನ್ನ ಮನೆಯಲ್ಲಿ ಜಾಸ್ತಿ ಇಷ್ಟಪಡ್ತಾರೆ ರೊಟ್ಟಿ, ಚಪಾತಿ ಈ ರೀತಿ ಐಟಮ್ಸ್ನೆಲ್ಲ. ನೋಡಿ ಇಲ್ಲಿ ಎಷ್ಟು ತೆಳುವಾಗಿ ಆಗ್ತಾಯಿದೆ, ಎಲ್ಲೂ ಹರಿದೋಗ್ತಾ ಇಲ್ಲ ಚಪಾತಿ. ಇವಾಗ ಈ ರೀತಿ ಮಾಡ್ಕೊಂಡಿರೋಂಥ ಚಪಾತಿನ ಕಬ್ಬಿಣದ ಕಾವಲಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ಚಪಾತಿ ಆಗಲಿ ರೊಟ್ಟಿ ಆಗಲಿ ಯಾವುದೇ ಬೇಯಿಸೋದಕ್ಕೂ ಈ ರೀತಿ ಕಬ್ಬಿಣದ ಕಾವಲಿನ ಯೂಸ್ ಮಾಡ್ತೀನಿ. ಕಾವಲಿ ಚೆನ್ನಾಗಿ ಕಾದ ನಂತರನೇ ಇದಕ್ಕೆ ಚಪಾತಿ ಹಾಕಬೇಕು. ಸ್ವಲ್ಪ ಬಿಸಿ ಬಂದಿದೆ ಅಂತ ಹೇಳಿ ಚಪಾತಿ ಹಾಕ್ಬಿಟ್ರೆ ಫಸ್ಟ್ ಚಪಾತಿ ಏನಿದೆಯಲ್ಲ ಅದು ಹಾರ್ಡ್ ಬರುತ್ತೆ. ಆ ರೀತಿ ಮಾಡಬಾರ್ದು. ಚೆನ್ನಾಗಿ ಹೊಗೆ ಆಡೋವರೆಗೂ ಬಿಟ್ಟು ಆನಂತರ ನಾವು ಚಪಾತಿಗಳನ್ನ ಮಾಡ್ಕೋಬೇಕು. ಸೊ ನೋಡಿ ಚಪಾತಿ ಪ್ಯಾನಿಗೆ ಹಾಕ್ತಿದ್ದ ಹಾಗೆಯೇ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತ. ಒಳಗಡೆ ಒಂದೊಂದು ಪೀಸ್ ನಾವು ತಿಂತಾ ಇರಬೇಕಾದ್ರೂ ಎಷ್ಟು ಲೇಯರ್ಸ್ ಬಂದಿರುತ್ತೆ ಗೊತ್ತಾ, 3 to 4 ಲೇಯರ್ಸ್ ಬಂದಿರುತ್ತೆ ಇದು ಚಪಾತಿ. ಅಷ್ಟು ಸಾಫ್ಟಾಗಿರುತ್ತೆ. ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಕೊಟ್ಟು ಕಳಿಸ್ದಾಗ್ಲೂ ಅಷ್ಟೇ ಸಕ್ಕ ಸಾಫ್ಟಾಗಿರುತ್ತೆ. ಇನ್ನೂ ಒಂದು ತಿನ್ನಬೇಕಪ್ಪ ಅಂತ ಅನಿಸುತ್ತೆ, ಅಷ್ಟು ಟೇಸ್ಟಿ ಇರುತ್ತೆ ಈ ಚಪಾತಿ. ಖಂಡಿತ ಈ ರೀತಿ ಫೋಲ್ಡ್ ಮಾಡಿ ನೀವು ಟ್ರೈ ಮಾಡಿ ನೋಡಿ. ಲೇಯರ್ಸ್ ಖಂಡಿತ ಬರುತ್ತೆ. ಹಾರ್ಡ್ ಅಂತೂ ಆಗೋದೇ ಇಲ್ಲ ಚಪಾತಿ. ತುಪ್ಪ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಚಪಾತಿಗೆ. ಇದು ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿ ಸಾಫ್ಟಾಗಿರುತ್ತೆ ಅಂತ. ಆ್ಯಸ್ ಯೂಶ್ವಲ್ ನನ್ನ ಮಗನಿಗೆ ಫಸ್ಟ್ ತಿಂಡಿ ನಮ್ಮ ಮನೆಯಲ್ಲಿ. ಅವನಿಗೆ ಚಪಾತಿ ಈ ರೀತಿ ಪೀಸ್ ಮಾಡೇ ಸ್ಕೂಲಿಗೂ ಹಾಕ್ತೀನಿ, ಮನೆಗೂ ಇದೇ ರೀತಿ ಪೀಸ್ ಮಾಡೇ ಕೊಡ್ತೀನಿ.
ಪೀಸ್ ಮಾಡಲಿಲ್ಲ ಅಂದರೆ ಎರಡು ಕೈನಲ್ಲೂ ಎರಡು ಕೈ ತುಂಬ ಮಾಡ್ಕೋತಾನೆ ಕೈಯೆಲ್ಲ. ಸೊ ಹಾಗಾಗಿ ಎರಡು ಕೈ ಮಾಡ್ಕೋತಾನೆ, ಎಡ್ದ ಕೈ ಬಟ್ಟೆಗೆ ಒರೆಸ್ಕೊತಾ ಇರ್ತಾನೆ. ಹಾಗಾಗಿ ಬಟ್ಟೆ ಗಲೀಜು ಮಾಡ್ಕೋತಾನಲ್ಲ ಅಂತ ನಾನು ಈ ರೀತಿ ಪೀಸ್ ಮಾಡೇ ಹಾಕ್ತೀನಿ. ಸ್ಕೂಲಿಗೂ ಅಷ್ಟೇ ಈ ರೀತಿ ಪೀಸ್ ಮಾಡಿ ಹಾಕಲಿಲ್ಲ ಅಂದರೆ ಎರಡು ಕೈಯಲ್ಲೂ ಇಟ್ಕೊಂಡು ಚಪಾತಿ ಮುರಿತಾನೆ, ಎಡ್ದ ಕೈನ ಬಟ್ಟೆಗೆ ಒರೆಸ್ಕೊತಾ ಇರ್ತಾನೆ. ಆ ರೀತಿ ಆವಾಗ ಬಟ್ಟೆ ಎಲ್ಲ ಮತ್ತೆ ಗಲೀಜಾದಂಗೆ ಆಗುತ್ತೆ. ಹಾಗಾಗಿ ನಾನು ಇನ್ನೂ ಒಂದು ಸ್ವಲ್ಪ ದೊಡ್ಡವನಾಗಲಿ 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಬಂದಾಗ ಹಾಗೆ ಕೊಟ್ಟು ಕಳಿಸಿದ್ರಾಯ್ತು ಅಂತ ಪೀಸ್ ಮಾಡೇ ಹಾಕಿ ಕಳಿಸ್ತೀನಿ. ರೊಟ್ಟಿ, ಚಪಾತಿ, ಇಡ್ಲಿ ಯಾವುದೇ ಆದ್ರೂ ಅಷ್ಟೇ. ಸೊ ಇವತ್ತಿನ ನನ್ನ ಕುಕ್ಕಿಂಗ್ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್.